ಸಡನ್ ಆಗಿ ಪ್ರೀತಿಸೋರ್ ಜೊತೆ ಓಡೋದಾಗ ಅಪ್ಪ ಅಮ್ಮನ ನೋವು ಯಾರು ಕೇಳ್ತಾರೆ? ಅಯ್ಯೋ ನನ್ಗೆ ನೋಡಿ ಕೇಳಿದ್ದೇನು ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಅವ್ರ ಸ್ಲ್ಯಾಂಗ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಾವು ಮಾತಾಡ್ತಾ ನೋಡ್ತಾ ನಮಗೂ ಕೂಡ ಈಸಿಯಾಗಿ ಕನೆಕ್ಟ್ ಆಯ್ತು ಸರ್. ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಮಾಡಿದ್ರು, ಅವ್ರ ಆಶೀರ್ವಾದ ಮುಖಾಂತರ ನಾವು ಒಂದು ಮಂಡ್ಯ ಆಯ್ದ ಸಿನಿಮಾನ ಮಾಡ್ತಾ ಇದೀವಿ. ನಾನು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ ಸರ್. ಬರ್ತ್ ಅನ್ನೋ ಕನ್ನಡ ಮೂವಿಲಿ 2016 ರಿಲೀಸ್ ಆಯ್ತು. ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಶ್ರೀಕಿ ಇದಾರಲ್ಲ ಕನ್ನಡ ಇಂಡಸ್ಟ್ರಿ ಇರೋ, ಅವರು ತಮ್ಮನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ. ನಮ್ಮ ದರ್ಶನ್ ಸರ್ ಕೂಡ ಮಂಡ್ಯ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ಓವರ್ ಆಲ್ ನಿಮ್ಗೆ ನೋಡಿರ್ಬೋದು, ಮಂಡ್ಯ ಅನ್ನೋ ಒಂದು ಟೈಟಲ್ ಇಟ್ಕೊಂಡಿರೋರು ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಅಂಡ್ ಅದೇ ತರ ಸಿನಿಮಾನು ಕೂಡ ನಮ್ಮ ಮಂಡ್ಯ ಆಯ್ದ ತುಂಬಾ ಜನರ ಮನ್ಸಿಗೆ ಹತ್ರ ಆಗುತ್ತೆ. ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಶುಗರ್ ಜಾಸ್ತಿ, ನನ್ನ ತೋಳಲ್ಲಿ ಪವರ್ ಜಾಸ್ತಿ. ಶುಗರ್ನ ಟೇಸ್ಟ್ ಮಾಡಿದ್ರೆ ಸ್ವೀಟು, ನನ್ನನ್ನು ಟಚ್ ಮಾಡಿದ್ರೆ ಪಕ್ಕಾ ಏಟು. ಹಾಯ್ ಹಲೋ ನಮಸ್ತೆ, ಕನ್ನಡ ಫಿಲ್ಮ್ ಕಾಲೇಜ್ಗೆ ಸ್ವಾಗತ. ನಾನು ನಿಮ್ಮ ನೀರಜ್. ಇವತ್ತು ಮಂಡ್ಯ ಹೈದ್ಯ ಸಿನಿಮಾದ ಚಿತ್ರತಂಡದವರು ನನ್ನ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಗೋಣ. ಮಂಡ್ಯ ಹೈದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಸರ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮ್ಯಾಮ್, ಥ್ಯಾಂಕ್ ಯು. ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ನೀವು ಸರ್? ಸೂಪರ್. ನಾವು ಯಾವಾಗ್ಲೂ ಅದನ್ನ ಯೂಶಲಿ ಕೇಳ್ತೀನಿ, ಹೇಗಿದ್ದೀರಾ ಅಂತ. ಮಂಡ್ಯ ಹೈದ ಹೇಗಿದ್ದಾನೆ ಈಗ? ಸೂಪರ್ ಆಗಿದೆ. ನೀವು ನೋಡ್ತಾ ಇದ್ದೀರಾ ಅನ್ಸುತ್ತೆ. ಈಗಾಗಲೇ ಸಾಂಗ್ಸ್ ಆಗಿರ್ಬೋದು, ಟ್ರೈಲರ್ ತುಂಬಾ ಹೆಚ್ಚು ಗುಡ್ ರೆಸ್ಪಾನ್ಸ್ ಬರ್ತಾ ಇದೆ. ಸಾಂಗ್ಸ್ ಎಲ್ಲ ವೈರಲ್ ಆಗ್ತಿದೆ ಅಂಡ್ ಟ್ರೈಲರ್ ಕೂಡ ಹೆಚ್ಚು 1 ಮಿಲಿಯನ್ ವ್ಯೂಸ್ ಮೇಲೆ ಕ್ರಾಸ್ ಆಗಿದೆ. ಸೊ ತುಂಬಾ ಚೆನ್ನಾಗಿ ಪ್ರೇಕ್ಷಕರಿಂದ ಒಂದು ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಅದು ನಮಗೆ ಒಂದು ಸಿನಿಮಾ ರಿಲೀಸ್ಗೆ ತುಂಬಾ ಶಕ್ತಿ ಕೊಟ್ಟಿದೆ ಸರ್. ನಿಮ್ಮ ಒಂದು ರೆಸ್ಪಾನ್ಸ್ ಹೇಗಿದೆ? ಹೌದು, ಅವ್ರು ಹೇಳಿದಾಗೇನೆ ಟೀಸರ್ ಹಾಗೂ ಟ್ರೇಲರ್ಗೆ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೂ ನಮ್ಮ ಸಾಂಗ್ಸ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಲ್ಸ್ ಮಾಡ್ತಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ಅದು ಒಂಥರ ಪಾಸಿಟಿವ್ ವೈಬ್ ತರ ಬರುತ್ತೆ. ಬಿಕಾಸ್ ನಮ್ಮ ಸಾಂಗ್ಗೆ ಬೇರೆಯವರು ಇಷ್ಟಪಟ್ಟು ರೀಲ್ಸ್ ಮಾಡ್ತಾ ಇರೋದು ತುಂಬಾ ತುಂಬಾ ಖುಷಿ ಕೊಡುತ್ತೆ ಅಂತ ಹೇಳಿ. ನೀವು ರೀಲ್ಸ್ ಏನೋ ಮಾಡ್ತಿದ್ದೀರಾ? ಹೌದು ಹೌದು, ರೀಲ್ಸ್ ಮಾಡಿದೀವಿ ನಾವು ಕೂಡ. ಹೆಂಗೆ ನೀವು ಆಯ್ಕೆ ಆಗಿದ್ದು? ಆಕ್ಚುಲಿ ಇದು ಅಮ್ಮನೇ ನಂದೆಲ್ಲ ಮ್ಯಾನೇಜ್ ಮಾಡೋದು. ಸೊ ನಾವು ಚಂದ್ರಶೇಖರ್ ಸರ್ ಮೀಟ್ ಮಾಡಕ್ ಹೋಗಿದ್ವಿ. ಅವಾಗ ಶ್ರೀಕಾಂತ್ ಸರ್ ಕೂಡ ಇದ್ರು, ಡೈರೆಕ್ಟರ್ ಸರ್ ಕೂಡ. ಅವಾಗ ಸ್ಟೋರಿ ಹೇಳಿದಾಗ ತುಂಬಾ ಇಷ್ಟ ಆಯ್ತು, ಪಟ್ ಅಂತ ಒಪ್ಕೊಬಿಟ್ವಿ. ಬಿಕಾಸ್ ಯಾವ್ದೇ ಮೂವಿಗೂ ಸ್ಟೋರಿ ತುಂಬಾ ಬೇಸ್ ಲೈಕ್ ಅದೇ ಮೇನ್ ಆಗಿರುತ್ತೆ. ಸೊ ಹಾಗಾಗಿ ಸ್ಟೋರಿ ಹೇಳ್ತಿದ್ದಾಗೆ ಎಲ್ಲ ಒಪ್ಕೊಂಡ್ವಿ. ಇದು ಡೆಬ್ಯೂ ಮೂವಿ ನಿಮಗೆ? ಹೌದು, ಡೆಬ್ಯೂ. ಹಿಂದೆ ಏನೆಲ್ಲ ಮಾಡಿದಿರಾ ವರ್ಕ್ ಅಂತ? ಹಿಂದೆ ನಾನು ಆಕ್ಚುಲಿ ಚೈಲ್ಡ್ಹುಡ್ ಆರ್ಟಿಸ್ಟ್. ಅಂದ್ರೆ ಮುಂಬೈಯಲ್ಲಿ ಇದ್ದಿದ್ದು ನಾನು. 5th ಸ್ಟ್ಯಾಂಡರ್ಡ್ 6th ಸ್ಟ್ಯಾಂಡರ್ಡ್ ತನಕ ಅಲ್ಲೇ ಮಾಡಿದ್ದು. ಅಲ್ಲಿ ಹಿಂದಿ ಹಾಗೂ ಮರಾಠಿ ಸೀರಿಯಲ್ಸ್ ಮೂವೀಸ್ ಮಾಡಿದ್ದೀನಿ. ಹಾಗೂ ಮರಾಠಿಯಲ್ಲಿ ಢೋಲ್ಕಿ ತಲವಾರ್ ಅಂತ ಒಂದು ರಿಯಾಲಿಟಿ ಶೋ ಮಾಡಿದ್ದೀನಿ. ಹಾಗೂ ಕನ್ನಡದಲ್ಲಿ ಗೀತಾ ಸೀರಿಯಲ್ ಹಾಗೂ ಮನೆ ಮಂತ್ರ ಸೀರಿಯಲ್ ಮಾಡಿದ್ದೀನಿ. ಸೊ ಹೀರೋಯಿನ್ ಆಗಿ ಇದೆ ನನ್ನ ಮೊದಲನೇ. ತುಂಬಾ ಮಾಡಿದ್ರೆ ಜರ್ನಿ ಇದೆ. ಸೊ ನಾನು ಕೂಡ ಚೈಲ್ಡ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡಿದೆ ಸರ್. ಬರ್ತ್ ಅನ್ನೋ ಕನ್ನಡ ಮೂವಿಲಿ 2016 ರಿಲೀಸ್ ಆಯ್ತು. ಬ್ಲೈಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಶ್ರೀಕಿ ಇದಾರಲ್ಲ ಕನ್ನಡ ಇಂಡಸ್ಟ್ರಿ ಇರೋ, ಅವರು ತಮ್ಮನ್ ಕ್ಯಾರೆಕ್ಟರ್ ಆಗಿ ಮಾಡಿದ್ದೆ. ಸೊ ಆ ಒಂದು ಸಿನಿಮಾ ಅದಾದ್ಮೇಲೆ ಲೈಕ್ ಮನಸ್ಸಾಗಿದೆ ನನ್ನ ಡೆಬ್ಯೂ ಮೂವಿ 2022 ಅಲ್ಲಿ ರಿಲೀಸ್ ಆಯ್ತು. ಅದಕ್ಕೂ ಕೂಡ ತುಂಬಾ ಒಳ್ಳೆ ಗುಡ್ ರೆಸ್ಪಾನ್ಸ್ ಬಂತು. ನಮ್ಮ ಲೈಕ್ ಮೀಡಿಯಾದವರು ಕೂಡ ಮುಂದೆ ಭರವಸೆ ನಾಯಕ ನಟನಾಗ್ತಾನೆ ಅಂತ ಎಲ್ಲರೂ ಒಂದು ಗುಡ್ ರೆಸ್ಪಾನ್ಸ್ ಇಂದ ನಮ್ಗೆ ಈ ಒಂದು ಸಿನಿಮಾ ಮಾಡೋದಕ್ಕೆ ಇದಾಯ್ತು ಸರ್. ಮಂಡ್ಯ ಹೈದದಲ್ಲಿ ಫುಲ್ ಆಕ್ಷನ್ ಇರೋದು ಬರ್ತಾ ಇದ್ದಾರೆ. ಹೇಗಿತ್ತು ಅದೊಂದು ಎಕ್ಸ್ಪೀರಿಯನ್ಸ್? ಎಸ್ ಸರ್, ಈ ಸಿನಿಮಾಲಿ ಥ್ರಿಲ್ಲರ್ ಮಂಜು ಮಾಸ್ಟರ್ ಫೈಟ್ ಮಾಡಿಸಿದ್ದಾರೆ. ಈ 3 ಫೈಟ್ ಇದೆ. 3 ಫೈಟು ಕೂಡ ತುಂಬಾ ಅಮೇಸಿಂಗ್ ಆಗಿ ಬಂದಿದೆ. ಅಂಡ್ ಪ್ರೀವಿಯಸ್ ಸಿನಿಮಾಲಿ ಕೂಡ ಆಕ್ಷನ್ ಇತ್ತು, ಬಟ್ ಆದ್ರೆ ಅದು ಕಂಪ್ಲೀಟ್ ಲೈಕ್ ಲವ್ ರಿಲೇಟೆಡ್ ಆಗಿತ್ತು. ಇದರಲ್ಲೂ ಕೂಡ ನಿಮ್ಗೆ 3 ತರ ಒಂದು ಕಾಂಬಿನೇಷನ್ ನೋಡ್ಬೋದು. ಫ್ರೆಂಡ್ಶಿಪ್ ಅಂಡ್ ಲವ್ ಜೊತೆಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್, ಟೋಟಲಿ ಒಂದು 3 ಎಲ್ಲ ಕಂಬೈನ್ ಆಗಿರುವಂತ ಈ ಒಂದು ಕಾನ್ಸೆಪ್ಟ್ ಇದು. ಸೊ ಹಾಗಾಗಿ ನನಗೆ ಆಕ್ಷನ್ ಫುಲ್ ನೀವು ಟ್ರೈಲರ್ ಅಲ್ಲಿ ಇದ್ರಲ್ಲಿ ನೋಡ್ಬೋದು, ಟೀಸರ್ ಅಲ್ಲಿ ಒಂದು ತುಂಬಾ ಲೈಕ್ ಮಾಸಿವ್ ಆಗಿ ಕಾಣಿಸುತ್ತೆ. ಮಾಸಿವ್ ಆಗಿ ಒಂದು ರಿಪ್ಲೈಸ್ ಕೂಡ ಬರ್ತಾ ಇದೆ. ಸೊ ಐ ಆಮ್ ಎಕ್ಸೈಟೆಡ್ ಟು ವಾಚ್ ದ ಮೂವಿ ಸರ್ ಇನ್ ಬಿಗ್ ಸ್ಕ್ರೀನ್. ಓಕೆ, ಮಂಡ್ಯ ಇದೆ ಅಂತಿದಂಗೆ ಹಳ್ಳಿ ಸೊಗಡು ಅದು ಇರುತ್ತೆ. ನಿಮ್ಗೆ ಅದೊಂದು ಈಸಿ ಆಯ್ತಾ ಹೆಂಗೆ ಸೊಗಡು? ಎಸ್ ಸರ್, ನಮ್ಮ ನೇಟಿವ್ ಎಲ್ಲ ಮಂಡ್ಯನೇ. ನಾನು ಆಕ್ಚುಲಿ ನಮ್ಮೂರು ಮಂಡ್ಯ ಹತ್ರ ಬುದ್ನೂರ್ ಅಂತ. ಸೊ ಹಾಗಾಗಿ ನಾವು ವೆಕೇಶನ್ಸ್ಗೆಲ್ಲ ಹೋಗ್ತಾ ಇರ್ತೀವಿ, ಸಮರ್ ವೆಕೇಶನ್ಸ್ ಈಗ ರಜಾ ಇದ್ದಾಗೆಲ್ಲ. ಸೊ ಹಾಗಾಗಿ ಅವ್ರ ಸ್ಲ್ಯಾಂಗ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ನಾವು ಮಾತಾಡ್ತಾ ನೋಡ್ತಾ ನಮಗೂ ಕೂಡ ಈಸಿಯಾಗಿ ಕನೆಕ್ಟ್ ಆಯ್ತು ಸರ್. ಆ ಸಿನಿಮಾ ಅಲ್ಲಿ ಮಾತಾಡೋಕೆ ಯೂಸ್ ಮಾಡೋದಕ್ಕೆ. ನಿಮಗೆ
ನಾವು ಮಂಡ್ಯದವರು. ಆಮೇಲೆ ಇನ್ನೊಂದೇನು ಅಂತಂದ್ರೆ ಸರ್, ಈ ಸಿನಿಮಾಲಿ ಪ್ರೊಡ್ಯೂಸರ್ ಸರ್, ಡೈರೆಕ್ಟರ್ ಸರ್ ಅಂಡ್ ನಮ್ಮ DOP ಆಲ್ಮೋಸ್ಟ್ ಅಲ್ಲಿ ಎಲ್ಲ ಆಕ್ಚುಲಿ ಎಷ್ಟೋ ಜನ ಆರ್ಟಿಸ್ಟ್ ಕೂಡ ಮಂಡ್ಯದವರೇ ರಿಲೇಟೆಡ್ ಆಗಿದ್ದಾರೆ. ನೋಡಿ ಹೇಗಿದೆ ಕೋ ಇನ್ಸಿಡೆನ್ಸ್ ಆಗಿ ನಮ್ಮ ಮಂಡ್ಯ ಟೀಮ್ ಅಲ್ಲಿ ಮಂಡ್ಯದವರೇ ಇದ್ದಾರೆ. ಅದಕ್ಕೆ ಮಂಡ್ಯ ಇದೆ ಅಂತ ಇಟ್ಬಿಟ್ಟಿದ್ದೀರಾ? ಇಲ್ಲ ಬಿಫೋರ್ ಚೂಸ್ ಮಾಡ್ಕೊಂಡಿದ್ರಿ, ಚೂಸ್ ಮಾಡ್ಕೊಂಡು ಯಾರನ್ನೂ ಹಾಕೊಂಡಿಲ್ಲ, ಎಲ್ರು ಕೋ ಇನ್ಸಿಡೆನ್ಸ್ ಆಗಿ ಮಂಡ್ಯದವರೇ ಆಗಿರೋದ್ರಿಂದ. ಕತೆ ಲೈನ್ ಹೆಂಗಿಟ್ರು ಅಂತನಾ ಸರ್, ಅದೇ ನಮ್ಮ ತಂದೆಯವರು ಇದು ಒಂದು ವಿಲೇಜ್ ಕಾನ್ಸೆಪ್ಟ್ ಗೆ ಲೈಕ್ ಸರ್ಚ್ ಮಾಡ್ತಾ ಇದ್ರು. ಅದೇ ಟೈಮ್ ಅಲ್ಲಿ ಶ್ರೀಕಾಂತ್ ಸರ್ ನರೇಟ್ ಮಾಡಿದಾಗ ಆ ಒಂದು ವಿಲೇಜ್ ಸ್ಟೋರಿಗೆ ಪರ್ಫೆಕ್ಟ್ ಆಗಿ ಮಂಡ್ಯ ಆಯ್ದ ಅನ್ನೋದು ಒಂದು ಸೂಟೇಬಲ್ ಆಯ್ತು. ಸೊ ಹಾಗಾಗಿ ಜರ್ನಿ ಸ್ಟಾರ್ಟ್ ಆಗಿದೆ. ಏನದು ವಿಲೇಜ್ ಸ್ಟೋರಿ ಒನ್ ಲೈನ್ ಅಲ್ಲಿ ಹೇಳ್ಬೋದು ಸರ್? ಮಂಡ್ಯ ಆಯ್ದ ಅಂತಂದ್ರೆ ಏನು? ಮಂಡ್ಯ ಹುಡುಗ ಅಂತ, ಆ ಹುಡುಗನ ಒಂದು ಲೈಫ್ ಜರ್ನಿ ಸರ್. ಅವನ ಜೀವನದಲ್ಲಿ ಆಗುವಂತ ಘಟನೆಗಳು, ಅವನ್ ಚಿಕ್ಕ ವಯಸ್ಸಿಂದ ಲೈಕ್ ಫ್ರೆಂಡ್ಶಿಪ್ ತುಂಬಾ ಪ್ರಾಮಿನೆನ್ಸ್ ಕೊಡ್ತಾ ಇರ್ತಾನೆ. ಅವನ ಜೀವನದಲ್ಲಿ ಲೈಕ್ ಲವ್ ಅನ್ನೋದು ಎಲ್ಲರ ಲೈಫಲ್ಲೂ ಕಾಮನ್. ಇವನ್ ಜೀವನದಲ್ಲೂ ಲವ್ ಅನ್ನೋದು ಬಂದಾಗ ಫ್ರೆಂಡ್ಶಿಪ್ ಮಧ್ಯೆ ಲವ್ ಹೇಗೆ ಇವರು ಬ್ಯಾಲೆನ್ಸ್ ಮಾಡ್ತಾನೆ ಅಂಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಗಳಾಗುತ್ತೆ. ಸೊ ಈ ಒಂದು ಟೋಟಲಿ ಇವನ್ ಲೈಫ್ ಜರ್ನಿನ ಈ ಮಂಡ್ಯ ಆಯ್ದ ಸಿನಿಮಾಲಿ ನಾವು ತೋರಿಸಿದೀವಿ. ಸಿನಿಮಾ ಬಂದಾಗ ಕಂಪ್ಲೀಟ್ ಆಗಿ ನಿಮ್ಗೆ ಗೊತ್ತಾಗುತ್ತೆ. ಅಂಡ್ ಮೇಕಿಂಗ್ ವಿಡಿಯೋ ನೋಡಿದ ಸೂಪರ್ ಆಕ್ಷನ್ಸ್ ಗಳು ಮಾಡಿರೋದು ಇರ್ಬೋದು, ಒಂದು ಸಾಂಗ್ಸ್ ಗಳು ಇರ್ಬೋದು. ಸಾಂಗ್ಸ್ ಬಗ್ಗೆ ಹೇಳ್ಬೋದು ಸರ್. ಸಾಂಗ್ಸ್ ಸುರೇಂದ್ರನಾಥ್ ಅಂತ ಮ್ಯೂಸಿಕ್ ಡೈರೆಕ್ಟರ್ ಸರ್, ಅವರು ಒಂದು 5 ಸಾಂಗ್ ಕಂಪೋಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಒಂದೊಂದು ಕೂಡ ಟೈಟಲ್ ಸಾಂಗ್ ಲೈಕ್ ಫ್ರಮ್ ಲೈನ್ಸ್ ಆಗಿರ್ಬೋದು, ನೀವು ನೋಡಬಹುದು ಲಿರಿಕ್ಸ್ ಯಾವ ತರ ಬರ್ದಿದ್ದಾರೆ ಅಂತಂದ್ರೆ, ನಮ್ಮ ಮಂಡ್ಯದವ್ರಿಗೆ ಲೈಕ್ ಅವ್ರ ಬಿಹೇವಿಯರ್, ಅವ್ರು ಯಾವ ತರ ಇರ್ತಾರೆ ಅದೇ ಒಂದು ಲೈನ್ಸ್ ನ ಬರ್ದಿದ್ದಾರೆ. ಅವ್ರು ಹೇಗಿರ್ತಾರೆ. ಸೊ ಅದೇ ಒಂದು ಫುಲ್ ಲೈನ್ಸ್ ಟೈಟಲ್ ಸಾಂಗ್ ಅಲ್ಲಿ ನೀವು ಕಾಣಿಸ್ಕೋಬಹುದು. ಅಂಡ್ ಸೆಕೆಂಡ್ ಡ್ಯೂಯೆಟ್ ಸಾಂಗ್ ಕೂಡ ತುಂಬಾ ಗುಡ್. ಅದು ಕೂಡ ಲೈಕ್ ಯಾರ ಹೆಸರು ಸರ್? ವೆಂಕಟೇಶ್ ಕುಲಕರ್ಣಿ ಅವರು ಲೈಕ್ ಲಿರಿಕ್ಸ್ ಬರ್ದಿದ್ದಾರೆ. ಅದು ಕೂಡ ತುಂಬಾ ಚೆನ್ನಾಗಿ ಲೈಕ್ ಈಗಾಗಲೇ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಒಂದು ಲೈನ್ಸ್ ಈಸಿ ಕ್ಯಾಚಿ ಲೈನ್ಸ್ ಇದೆ. ರೀಲ್ಸ್ ಮಾಡೋರ್ಗೂ ಕೂಡ ಒಂದು ಕ್ಯಾಚಿ ಲೈನ್ಸ್ ಇರಬೇಕು, ಇಲ್ಲ ಅಂದ್ರೆ ಆಡೋ ಭಾಷೆ ನಮ್ಮ ಮಂಡ್ಯ ಭಾಷೆಯಲ್ಲೇ ಒಂದು ಸ್ಲ್ಯಾಂಗ್ ಇರುವಂತ ಲಿರಿಕ್ಸ್ ಗಳು. ಸೊ ಹಾಗಾಗಿ ತುಂಬಾ ಕನೆಕ್ಟ್ ಆಗ್ತಿದೆ ಸರ್ ಜನರಿಗೆ ಆದಷ್ಟು. ಇನ್ನ 3 ಸಾಂಗ್ಸ್ ಕೂಡ ಸಿನಿಮಾ ಬಂದಾಗ ಗೊತ್ತಾಗುತ್ತೆ. ನಾಗೇಂದ್ರ ಪ್ರಸಾದ್ ಅವರು ಕೂಡ ಒಂದು ಸಾಂಗ್ ಬರ್ದಿದ್ದಾರೆ. ಓವರ್ ಆಲ್ ಸಾಂಗ್ಸ್ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಸಿನಿಮಾ ನೋಡಿದಾಗ ತುಂಬಾ ಇಷ್ಟ ಪಡ್ತೀರಾ. ನಿಮ್ಗೆ ಏನ್ ಅನಿಸ್ತದೆ ಸಾಂಗ್ಸ್ ಗಳ ಬಗ್ಗೆ? ಆದ್ರೂ ಲೈಕ್ ಎವ್ರಿ ಸಾಂಗ್ಸ್ ಅಂದ್ರೆ ಟೈಟಲ್ ಸಾಂಗ್ ಆಗ್ಲಿ ಅಥವಾ ನಮ್ ಡುಯೆಟ್ ಸಾಂಗ್ ಆಗ್ಲಿ, ಎಲ್ಲ ಸಾಂಗ್ ಅಲ್ಲೂ ಲಿರಿಕ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಸೊ ಲಿರಿಕ್ಸ್ ತುಂಬಾ ಮೀನಿಂಗ್ಫುಲ್ ಆಗಿದೆ ಅಂತ ನಂಗೆ ಅನ್ಸುತ್ತೆ. ಅಂಡ್ ಅಫ್ಕೋರ್ಸ್ ಜನರ ರೆಸ್ಪಾನ್ಸ್ ಕೂಡ ಹಂಗೆ ಬಂದಿದೆ, ದಟ್ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ ಅನ್ಕೊಂಡು. ಸೊ ಎವ್ರಿ ಲೈಕ್ ಸಾಂಗ್ ಟೈಮ್ ಅಲ್ಲಾಗ್ಲಿ ಏನೇ ಆಗ್ಲಿ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು, ಅಂದ್ರೆ ರೆಸ್ಪಾನ್ಸ್ ನಮ್ ಕಡೆಯಿಂದ ನಮ್ಗೆ ಇಷ್ಟ ಆಯ್ತು. ಬಟ್ ಜನರ ರೆಸ್ಪಾನ್ಸ್ ಕೇಳಿದಾಗ ನಮ್ಗೆ ಇನ್ನ ಜಾಸ್ತಿ ಖುಷಿ ಆಯ್ತು. ನಾವು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಕೊಂಡು. ಮಂಡ್ಯ ಅಂತಿದಂಗೆ ನಮ್ಗೆ ನೆನಪಾಗೋದು ಅಂಬರೀಷನ. ನಿಮಗೆ ಮಂಡ್ಯ ಅಂದ್ರೆ ಏನ್ ನೆನಪಾಗುತ್ತೆ? ಎಸ್ ಸರ್, ಖಂಡಿತ. ಮಂಡ್ಯದ ಗಂಡು ಅಂಬರೀಷನ ಮಾಡಿದ್ರು. ಅವ್ರ ಆಶೀರ್ವಾದ ಮುಖಾಂತರ ನಾವು ಒಂದು ಮಂಡ್ಯ ಆಯ್ದ ಸಿನಿಮಾನ ಮಾಡ್ತಾ ಇದೀವಿ. ಅಂಡ್ ಇನ್ನೊಂದೇನು ಅಂತಂದ್ರೆ ನಮ್ಗೆ ಬೇಗ ಕನೆಕ್ಟ್ ಆಗ್ತೀವಿ, ಬಿಕಾಸ್ ಮಂಡ್ಯ ಅಂದ್ರೆ ಒಂದು ವೈಬ್ರೇಷನ್. ಅಂಡ್ ನಮ್ಮ ತಂದೆಯವರು ಕೂಡ ಅಂಬರೀಷನ್ ದೊಡ್ಡ ಫ್ಯಾನು. ಅವ್ರ ಫಸ್ಟ್ ಸಿನಿಮಾಗೂ ಕೂಡ ಅಂಬರೀಷನೇ ಬಂದು ಕ್ಲಾಪ್ ಮಾಡಿದ್ರು. ಅಂಡ್ ಸೆಕೆಂಡ್ ಸಿನಿಮಾ ನಮ್ಮ ದರ್ಶನ್ ಸರ್ ಕೂಡ ಮಂಡ್ಯ ಅನ್ನೋ ಒಂದು ಸಿನಿಮಾ ಮಾಡಿದ್ರು. ಓವರ್ ಆಲ್ ನಿಮ್ಗೆ ನೋಡಿರ್ಬೋದು, ಮಂಡ್ಯ ಅನ್ನೋ ಒಂದು ಟೈಟಲ್ ಇಟ್ಕೊಂಡಿರೋರು ಎಲ್ಲರೂ ಸಕ್ಸಸ್ ಆಗಿದ್ದಾರೆ. ಅಂಡ್ ಅದೇ ತರ ಸಿನಿಮಾನು ಕೂಡ ನಮ್ಮ ಮಂಡ್ಯ ಆಯ್ದ ತುಂಬಾ ಜನರ ಮನ್ಸಿಗೆ ಹತ್ರ ಆಗುತ್ತೆ. ಏನೆಲ್ಲ ಕಲ್ತ್ರೆ ಈ ಸಿನಿಮಾಯಿಂದ ನೀವು? ಒಂದಷ್ಟು ಏನಾದ್ರು ಚೇಂಜಸ್ ಆಗಿರುತ್ತೆ ನಿಮ್ ಪ್ರೀವಿಯಸ್ ಸಿನಿಮಾಗಿಂತ? ಇದೊಂದಷ್ಟು ಏನೆಲ್ಲ ಇಂಪ್ರೂವೈಸೇಷನ್ ಮಾಡ್ಕೊಂಡು ನೀವು ಮತ್ತೆ ಈ ಸಿನಿಮಾ ಮಾಡಿದ್ರೆ? ಎಸ್ ಸರ್, ನನ್ನ ಪ್ರೀವಿಯಸ್ ಮನಸ್ಸಾಗಿದೆ ಸ್ವಲ್ಪ ಮೆಚೂರ್ಡ್ ಲುಕ್ ಇನ್ ಸ್ವಲ್ಪ ಬೇಕಿತ್ತು ಅಂತ ನನ್ಗೆ ಲೈಕ್ ರಿವ್ಯೂಸ್ ಬಂತು. ಸೊ ಈ ಒಂದು ಸಿನಿಮಾಲಿ ಆ ಮೆಚೂರ್ಡ್ ಲುಕ್ ಕಾಣಿಸ್ಕೊತೀನಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ನಮ್ಮ ಒಂದು ವರ್ಕೌಟ್ಸ್ ಆಗಿರ್ಬೋದು, ಈ ಸಿನಿಮಾಗೆ ಬೇಕಾಗಿರುವಂತ ವರ್ಕೌಟ್ಸ್ ಅಂಡ್ ಜೊತೆಗೆ ಲೈಕ್ ನೀವೇ ನೋಡಿರ್ಬೋದು ಬಾಡಿ ಲ್ಯಾಂಗ್ವೇಜ್, ಈ ಒಂದು ಸಿನಿಮಾಗೆ ಏನೇನ್ ಬೇಕು ಆ ಒಂದು ಡೆಡಿಕೇಶನ್ ಮಾಡಿ ಆ ಒಂದು ಲೈಕ್ ಸ್ಲ್ಯಾಂಗ್, ಮಾತಾಡೋ ಸ್ಲ್ಯಾಂಗ್ ಆಗಿರ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇದನ್ನೆಲ್ಲ ಈ ಸಿನಿಮಾ ನೀವು ನಮ್ಮ ಮಂಡ್ಯ ನೇಟಿವಿಟಿ, ನಮ್ಮ ಮಂಡ್ಯ ಒಂದು ಹಳ್ಳಿ ಸೊಗಡು ಹುಡುಗ ಹೇಗಿರ್ತಾನೆ, ಹುಡುಗಿ ಹೇಗಿರ್ತಾರೆ ಅದೇ ಒಂದು ರೀತಿಯಲ್ಲಿ ಮಾಡಿದೀವಿ ಸರ್. ಒಂದ್ ಯಾವ್ದೋ ಒಂದು ಕತೆ ಎಲಿಮೆಂಟ್ ಅಂದ್ರೆ ಈ ಪಾಯಿಂಟ್ ನನಗೆ ಇಷ್ಟ ಆಯ್ತು ಅಂದಕ್ಕೆ ನೀವು ಒಪ್ಕೊಂಡಿರ್ತೀರ. ಯಾವ ಪಾಯಿಂಟ್ ಇಷ್ಟ ಆಯ್ತು ನಮ್ಗೆ ಸಿನಿಮಾಲಿ, ಏನು ಇದು ವರ್ಕ್ ಆಗ್ಬೋದು ಅಂತ? ಅದೇ ಸರ್, ನಮ್ಮ ಸಿನಿಮಾಲಿ ಒಂದು 3 ಮೆಸೇಜ್ ಇದೆ ಸರ್. ಲವರ್ಸ್ ಒಂದು ಮೆಸೇಜ್ ಇದೆ, ಅಂಡ್ ಫ್ರೆಂಡ್ಶಿಪ್ ಮೆಸೇಜ್ ಇದೆ, ಫ್ಯಾಮಿಲಿಗೆ ಮೆಸೇಜ್ ಇದೆ.
ಯಾವ್ಯಾವ ತರ ಅಂತಂದ್ರೆ ಲವರ್ಸ್ಗೆ ಲೈಕ್ ಈಗ ನೀವು ನೋಡಿರ್ಬೋದು ಬೇಗ ಮದ್ವೆ ಲೈಕ್ ಇಷ್ಟಪಡ್ತಾರೆ ಅವರು, ಬಟ್ ಫೈನಲ್ ಏನಾಗುತ್ತೆ ಮನೇಲಿ ಒಪ್ಲಿಲ್ಲ ಅಂದ ತಕ್ಷಣ ಅವರು ಓಡೋಗೋ ಪ್ಲಾನ್ಸ್ ಇದೆಲ್ಲ ಮಾಡ್ಕೊಂತಾರೆ. ಬಟ್ ಅದೇ ಕಷ್ಟಪಟ್ಟು ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ, ಬೆಳೆಸಿರ್ತಾರೆ, ಸಡನ್ ಆಗಿ ಪ್ರೀತಿಸೋರ್ ಜೊತೆ ಓಡೋದಾಗ ಅಪ್ಪ ಅಮ್ಮನ ನೋವು ಯಾರು ಕೇಳ್ತಾರೆ. ಅಂಡ್ ಸೊ ಆ ಒಂದು ಇದರಲ್ಲಿ ನಿಮ್ಗೆ ಕನೆಕ್ಟ್ ಆಗ್ಬೋದು, ಆಡಿಯನ್ಸ್ ವ್ಯೂ ಪಾಯಿಂಟ್ ಅಲ್ಲಿ ಕನೆಕ್ಟ್ ಆಗ್ಬೋದು. ಅಂಡ್ ಫ್ಯಾಮಿಲಿ ಅಂತ ಬಂದಾಗ ತುಂಬಾ ಜನ ಎಷ್ಟೋ ಮನೆಗಳಲ್ಲಿ ಸ್ಟ್ರಿಕ್ಟ್ ಮಾಡ್ತಾರೆ. ಎಷ್ಟು ನೀವು ಸ್ಟ್ರಿಕ್ಟ್ ಲೈಕ್ ಒಂದ್ ಏಜ್ ಅಲ್ಲಿ ಸ್ಟ್ರಿಕ್ಟ್ ಮಾಡ್ಬೋದು, ಹೋಗ್ತಾ ಹೋಗ್ತಾ ಸ್ಟ್ರಿಕ್ಟ್ ಮಾಡಕ್ ಆಗಲ್ಲ. ಸೊ ಹಾಗಾಗಿ ತುಂಬಾ ಸ್ಟ್ರಿಕ್ಟ್ ಮಾಡೋರು ಕೂಡ ಮಕ್ಳಿಗೆ ಹೇಗೆ ಪರಿಣಾಮ ಬೀಳುತ್ತೆ, ಅವರು ಹೇಗೆ ಇದ್ ಮಾಡ್ತಾರೆ ಅನ್ನೋದೊಂದು ಫ್ಯಾಮಿಲಿಗೆ ಮೆಸೇಜ್ ಇದೆ. ಅಂದ್ರೆ ಪೇರೆಂಟ್ಸ್ಗೆ ಜೊತೆ ನೋಡೋಗ್ತಿರಲ್ಲ ಅಂದ್ರೆ ಟ್ರೈಲರ್ ಅಲ್ಲಿ ನಿಮ್ಗೆ ಏನ್ ಅನ್ಸ್ಬೋದು ಅಂತ ಇಲ್ಲ ಸರ್, ಇಲ್ಲ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ನಿಮ್ಗೆ. ಈಗ ಅವ್ರು ಹೇಳ್ತಿರೋ ಕತೆ ಅಂಡ್ ಇನ್ನೊಂದು ಫ್ರೆಂಡ್ಶಿಪ್ಗೆ ಅಂತಂದ್ರೆ ನೀವು ಎಷ್ಟೋ ಜನ ಫ್ರೆಂಡ್ಸ್ ಆಕ್ಚುಲಿ ಬೇರೆಯೊಬ್ರು ಯಾರೋ ಇನ್ನೊಬ್ರು ಪರ್ಸನ್ ಬಂದು ಏನೋ ಒಂದು ಹೇಳಿದಾಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು, ಈ ಒಂದು ಫ್ರೆಂಡ್ಶಿಪ್ ಅಲ್ಲಿ ಕಾಮನ್. ಸೊ ಆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಯಾಕೆ ಆಗುತ್ತೆ ಒಟ್ನಲ್ಲಿ ಒಂದು ಈ 3 ವರ್ಗದವರು ಸರ್, ನಾವು ಒಂದು ಲೈಕ್ ಸಿನಿಮಾ ನೋಡ್ತಾ ಇರ್ಬೇಕಾರೆ ಅವರೊಂದು ವ್ಯೂ ಪಾಯಿಂಟ್ ಅಲ್ಲಿ ಅದು ಲೈಕ್ ನಾವು ನಮ್ಮ ಜೀವನದಲ್ಲೂ ಹಿಂಗಾಗಿತ್ತು ಅಂತ ಅವರು ಒಂದು ನಿಜವಾಗ್ಲೂ ಅದನ್ನ ಫೀಲ್ ಮಾಡ್ತಾರೆ. ಸೊ ಹಾಗಾಗಿ ನನ್ಗೆ ನೀವು ಕೇಳಿದಾಗೆ ಈ ಒಂದು ಕನೆಕ್ಟ್ ಆಯ್ತು, ಜನರ ಮನ್ಸಿಗೆ ಕನೆಕ್ಟ್ ಆಗುತ್ತೆ. ಸೊ ಈ ಪಕ್ಕ ಈ ಸ್ಟೋರಿ ಕಾನ್ಸೆಪ್ಟ್ ಜನರ ಮನ್ಸಿಗೆ ಇಷ್ಟ ಆಗುತ್ತೆ ಅಂತ ನಾನು ಒಂದು ಇದನ್ನ ಇದು ಮಾಡಿದ್ದೀನಿ ಸರ್. ನೀವ್ ಯಾವ್ದನ್ನ ಲವ್ ಮಾಡಿ ಈ ತರ ಪ್ಲಾನ್ ಆಗಿತ್ತು ಓಡೋ ತರ ಏನಾದ್ರು ಇನ್ನೂ ಇಲ್ಲ ಆ ಥಾಟೇ ಇಲ್ಲ ಸರ್. ಲೈಕ್ ಫಸ್ಟ್ ನಾವು ಏಂತಕ್ ಬಂದಿದೀವಿ, ಯಾವ್ದ್ರ ಮೇಲೆ ಫೋಕಸ್ ಮಾಡ್ಬೇಕು, ಏನ್ ಗೋಲ್ ಇಟ್ಕೊಂಡಿದೀವಿ ಅದನ್ನ ಫಸ್ಟ್ ಅಚೀವ್ ಮಾಡಾದ್ಮೇಲೆ ಇದೆಲ್ಲ ಸರ್. ಲವ್ ಎಲ್ಲ ಮಾಡೋ ಚಾನ್ಸ್ ಇಲ್ಲ. ಆಫ್ಟರ್ 2-3 years ಪ್ಲಾನ್ ಮಾಡ್ತಾ ಇದಾರೆ ಅಂತ ಹೇಳ್ತಾ ಇಲ್ಲ ಸರ್ ಹಾಗೆ. ಯಾವ ತರ ಇರ್ಬೇಕು ನಿಮ್ಗೆ ಲವ್ ಅಂದ್ರೆ? ಲವ್ ಅಂದ್ರೆ ಎಲ್ಲರಿಗೂ ಇರುತ್ತೆ ಸರ್. ನಿಮ್ಗೆ ಆಸೆ ಇಲ್ವಾ ಸರ್? ನೀವು ಹೇಳಿ ಸರ್. ಈಗ ಸರ್ ನನಗೆ ಆಕ್ಚುಲಿ ಇಲ್ಲ ಸರ್, ಲವ್ ಅಂದ್ರೆ ಹೇಳಿದ್ನಲ್ಲ, ಲವ್ ಇಸ್ ಬ್ಲೈಂಡ್. ಅಂಡ್ ಇನ್ನೊಂದಂದ್ರೆ ಲವ್ಗೆ ಏನೇ ಹೇಳಿದ್ರು ನಿಮ್ಗೆ ಅದು ಫುಲ್ಫಿಲ್ ಮಾಡೋದಕ್ಕೆ ಆಗಲ್ಲ. ಲವ್ ಅನ್ನೋ ವರ್ಡ್ಗೆ ಎಷ್ಟು ತುಂಬಾ ವರ್ಡ್ಸ್ ಇದೆ. ಲವ್ ಅನ್ನ ಡಿಸ್ಕ್ರೈಬ್ ಮಾಡಿದೀವಿ ಹೇಳೋಣ, ಮಾಡಿದ್ರು ಬೇರೆ ತರ ಹೇಳಿ. ನಾವು ಮಾಡಿಲ್ಲ ಸರ್, ನಾವು ಬಟ್ ಹೇಳ್ತಾರ ನಿಮ್ಗೆ ಲವ್ ಅನ್ನ ಡಿಸ್ಕ್ರೈಬ್ ಮಾಡಿದ್ರು ಏನು ಇಲ್ಲ. ಲೈಕ್ ತುಂಬಾ ಇದೆ ಹೇಳಕ್ ಹೋದ್ರೆ. ನಾರ್ಮಸ್ ಬ್ಯೂಟಿ ಅಂತ. ಎಸ್ ನೀವ್ ಹೇಳಿ. ಈಗ ಲವ್ ಅವ್ರು ಏನೇನೋ ಹೇಳಿದ್ರು, ಹೇಳಿದ್ರು ಅವರು ಅವ್ರ ಹುಡುಗಿ ಬಗ್ಗೆ ಬಿಟ್ಟು ಯಾರು ಇಲ್ಲ ಸರ್, ಯಾರು ಇಲ್ಲ ಕಾಲೇಜಲ್ಲಿ ಸ್ಕೂಲ್ ಇಲ್ಲ ಯಾರು ಇಲ್ಲ ಸರ್. ಬಿಕಾಸ್ ಇಲ್ಲ ಫ್ರೆಂಡ್ಸ್ ಇದಾರೆ ಸರ್, ಗರ್ಲ್ ಫ್ರೆಂಡ್ಸ್ ಇದಾರೆ, ಬಟ್ ನಿಜವಾಗ್ಲೂ ಯಾರನ್ನೂ ಲವ್ ಮಾಡಿಲ್ಲ ಸರ್. ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್ ಇದಾರೆ, ಬಟ್ ಯಾರು ಆತರ ಎಲ್ಲ ಏನಿಲ್ಲ. ಯಾಕೆ ಸರ್ ಆತರ ನೀವು? ಸರ್ ತುಂಬಾ ಗೋಲ್ಸ್ ಇದೆ ಸರ್. ಫಸ್ಟ್ ಗೋಲ್ಸ್ ನ ಅಚೀವ್ ಮಾಡೋಣ, ಅದಾದ್ಮೇಲೆ ಮುಂದೆ ನೋಡೋಣ ಅಂತ. ಅಂದ್ರೆ ಒಂದು ಸೂಪರ್ ಹೀರೋ ಆದ್ಮೇಲೆ ಒಳ್ಳೆ ಹೀರೋಯಿನ್ ಸಿಗ್ತಾರೆ ಹಾಗೇನಿಲ್ಲ ಸರ್. ಅದೇ ಸ್ವಲ್ಪ ಗೋಲ್ಸ್ ಅಚೀವ್ ಮಾಡೋವರ್ಗುನು ಲೈಕ್ ನಮ್ಗೆ ಡಿಸ್ಟ್ರಾಕ್ಷನ್ಸ್ ಆಗ್ಬಾರ್ದಲ್ವಾ. ಸೊ ಹಾಗಾಗಿ ಯಾವ್ದು ಬೇಡ ಅಂತ ಪರ್ಫೆಕ್ಟ್ ಆಗಿ ನಮ್ಮ ಕ್ಯಾಟಗರಿಗೆ ಸೇರ್ತಾರೆ. ಮೇಡಮ್ ಕೇಳಿ, ಮೇಡಮ್ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್ ಇದಾರೆ ಮೇಡಮ್. ಓ 2-3 ಬ್ರೇಕಪ್ ಆಗಿದೆ ಗೊತ್ತಿಲ್ಲ ಕೇಳಿಸಿ. ನಿಜವಾಗ್ಲೂ ನನ್ನ ನೋಡ್ಕೊಳಕಂತಾನೆ ನನ್ ಪುರ್ಸೊತ್ತಿಲ್ಲ, ನಾನು ಇನ್ನ ಲವ್ ಮಾಡಕ್ಕೆಲ್ಲ. ಅಷ್ಟೊಂದು ಬಿಸಿ ಇರ್ತೀರಾ ಸರ್? ಬಿಸಿ ಇನ್ ದ ಸೆನ್ಸ್ ಈಗ ಹೆಲ್ತ್ ನೋಡ್ಕೋಬೇಕು ಸರ್. ಈ ಟೈಮ್ ಅಲ್ಲಂತೂ ಜಂಕ್ ಫುಡ್ಸ್ ಅದು ಇದು ಅಂತ ಪಿಜ್ಜಾ ಬರ್ಗರ್ ಅದೆಲ್ಲ ತಿಂತಾರೆ, ಬಟ್ ನಾನು ಅದೆಲ್ಲ ಏನು ಮುಟ್ಟಲ್ಲ. ಹೆಲ್ತ್ ನೋಡ್ಕೋಬೇಕು. ನಾನೇ ಸರ್ ಸ್ನ್ಯಾಪ್ ನೋಡ್ತೀನಿ ಸರ್, ನೋಡ್ತೀನಿ ಸರ್ ನಾನೇ ಪಿಜ್ಜಾ ಬರ್ಗರ್ ಎಲ್ಲ ಸ್ನ್ಯಾಪ್ ನೋಡ್ತೀನಿ. ರಾಗಿ ಮುದ್ದೆ ಜೊತೆ ಆ ಕಡೆ ಪಿಜ್ಜಾ ಬರ್ಗರ್ ಪಿಜ್ಜಾ ಬರ್ಗರ್ ನನ್ನ ತಮ್ಮಂದಿರು ತಿಂತಾರೆ. ಗೋಲ್ಗಪ್ಪ ಕೇಳಿ ಸರ್, ಗೋಲ್ಗಪ್ಪ ಫೇವರೇಟ್. ಯಾವ ತರ ಕೊಟ್ರು, ಯಾವ ಕೈ ತೊಳ್ಕೊಂಡ್ ಕೊಟ್ರು ತಿಂತಾರೆ. ಹೈಜೆನಿಕ್ ಅಂದ್ರೆ ಇಲ್ಲ ಸರ್, ಅವ್ರು ನಮ್ ಕಣ್ ಮುಂದೆನೆ ಮಾಡ್ತಾರಲ್ಲ, ಅವಾಗ ಅದ್ ನೋಡ್ಕೊಂಡೆ ತಿನ್ನದ. ಅಂದ್ರೆ ನಾನು ಏನ್ ಡೈಲಿ ಅಂತ ತಿನ್ನಲ್ಲ, once in a month, twice in a month ತಿಂತೇನೆ ಅಷ್ಟೇ. ಯಾವಾಗ್ಲೂ ಲೈಕ್ ನಾಲ್ಗೆಗೂ ಟೇಸ್ಟ್ ಬೇಕಲ್ಲ ಸರ್, ಅದಕ್ಕೆ ಗೋಲ್ಗಪ್ಪ ತಿಂತೀನಿ. ಅದ್ಬಿಟ್ರೆ ಹಿಂಗ ಪಾನಿಪುರಿ ತಿನ್ಬೇಕು, ಅವ್ನು ಹೆಂಗೆಲ್ಲ ಕೊಡ್ಬೇಕಾದ್ರೆ ನೋಡಿ ಕೇಳಿದ್ದೇನು ಟ್ರ್ಯಾಕ್ ಚೇಂಜ್ ಮಾಡ್ತಾ ಇದಾರೆ. ಹೀರೋ ಬಿಡಲ್ಲ ಈಗ. ಹೇಳಿ ಅವರು ಬಾಯಲ್ಲಿ. ಅಯ್ಯೋ ನನಗೆ ನನ್ ಮನ್ಸಲ್ಲಿ ಏನಿದೆ ಇರ್ಬೋದೇನೋ, ನಮಗೂ ಗೊತ್ತಾಗ್ಬೇಕು, ಅವ್ರಿಗಿಂತ ನಮಗೂ ಕ್ಯೂರಿಯಾಸಿಟಿ. ಏನಿಲ್ಲ ಸರ್, ಲವ್ ಅಂದ್ರೆ ಲೈಕ್ ನಾನಂತ ಎಕ್ಸ್ಪೀರಿಯನ್ಸ್ ಮಾಡಿದ, ಬಟ್ ಬೇರೆಯವ್ರನ್ನ ನೋಡಿದಾಗ ಗೊತ್ತಾಗೋದೇನಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೇಕು. ಅಂಡ್
ಲೈಕ್ ಯಾವಾಗ್ಲೂ ಈ ಜನರೇಷನ್ ಪ್ರಕಾರ ಯಾವಾಗ್ಲೂ ಚಾಟ್ ಮಾಡ್ಕೊಂಡು ಟೆಕ್ಸ್ಟ್ ಮಾಡ್ಕೊಂಡು ಇರೋ ಲವ್ ಬಿಟ್ಟು ಒಂದು ಕನೆಕ್ಷನ್ ಇರುತ್ತೆ. ಲೈಕ್ ಚಾಟ್ ಮಾಡ್ಲಿಲ್ಲ ಏನ್ ಮಾಡ್ಲಿಲ್ಲ ಅಂದ್ರೂ ಟ್ರಸ್ಟ್ ಇರುತ್ತೆ ಒಬ್ರ ಮೇಲೆ. ಸೊ ಆ ತರ ಇರ್ಬೇಕು, ಅಂಡರ್ಸ್ಟ್ಯಾಂಡಿಂಗ್, ಕೇರಿಂಗ್. ಹೇಳಿದ್ನ ಸರ್, ಹೇಳ್ತಾ ಹೋದ್ರೆ ಸುಮಾರು ವರ್ಡ್ಸ್ ಇದೆ, ಬಟ್ ವಿ ಕ್ಯಾನಾಟ್ ಡಿಫೈನ್ ಇನ್ ಒನ್ ವರ್ಡ್. ಲೆಟರ್ ಬರೀಬೇಕು ಅಂತ ಹೇಳ್ತಿದ್ರು ಈಗಿನ ಕಾಲದಲ್ಲಿ, ಅಷ್ಟೆಲ್ಲ ಪೇಷನ್ಸ್ ಇಲ್ಲ. ಎಸ್, ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳೋದಾದ್ರೆ. ಹಾ ಸರ್, ನಮ್ಮ ಡೈರೆಕ್ಟರ್ ಆಕ್ಚುಲಿ ತುಂಬಾ ಲೈಕ್ ಹೇಳ್ತಾರಲ್ಲ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ತರ, ನಮ್ ಡೈರೆಕ್ಟರ್ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ಯಾವತ್ತೂ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂಡ್ ತುಂಬಾ ಪೇಷನ್ಸ್ ಇಂದ ಇರ್ತಾರೆ ಅವರು. ಅದೇ ನಮ್ಗೆ ಜಾಸ್ತಿ ಇಷ್ಟ ಆಗೋದು. ಯಾವ್ದೇ ಸೀನ್ ಆಗ್ಲಿ ಪೇಷನ್ಸ್ ಇಂದ ಇದ್ದು, ಆ ಸೆಟಪ್ ಸ್ವಲ್ಪ ಆ ಟೆಕ್ನಿಕಲ್ ಪ್ರಾಬ್ಲಮ್ ಆದ್ರೂ ಕೂಡ ಅವರು ಜಾಸ್ತಿ ಪ್ಯಾನಿಕ್ ಆಗದೆ, ನಮಗೂ ಪ್ಯಾನಿಕ್ ಮಾಡದೆ ಅವರು ನಮ್ಗೆಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ಆ ಮಂಡ್ಯ ಸ್ಲ್ಯಾಂಗ್ ಅಲ್ಲಿ ಹೇಗ್ ಮಾತಾಡ್ಬೇಕು ಅಂಡ್ ಯಾವ ತರ ಆಕ್ಟ್ ಮಾಡ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದೇ ನಮ್ಮ ಡೈರೆಕ್ಟರ್ಸ್ ಸ್ವಲ್ಪ ಕೂಲ್, ವೆರಿ ಕೂಲ್ ಪರ್ಸನ್. ಅಂಡ್ ಈ ಸಿನಿಮಾಲಿ ಅವ್ರ ಡೈಲಾಗ್ಸ್ ಆಗಿರ್ಬೋದು, ಆ ಸ್ಕ್ರೀನ್ ಪ್ಲೇ, ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ನೀವು ಸಿನಿಮಾ ಡೈಲಾಗ್ಸ್ ಟೀಸರ್ ಅಲ್ಲಿ ಮತ್ತೆ ಟ್ರೈಲರ್ ಅಲ್ಲಿ ನೋಡ್ಬೋದು. ನಮ್ಮ ಮಂಡ್ಯ ಜನರಿಗೆ ತುಂಬಾ ಕ್ಯಾಚಿ ಆಗುತ್ತೆ ಆ ಡೈಲಾಗ್ಸ್ ಎಲ್ಲ. ಸೊ ನಮ್ಮ ಅವರ ಒಡನಾಟ ಶೂಟಿಂಗ್ ಅಲ್ಲಿ ಆಗಿರ್ಬೋದು, ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಎಲ್ಲ ತುಂಬಾ ಚೆನ್ನಾಗಿತ್ತು ಸರ್. ಅಂಡ್ ಸಿನಿಮಾದಲ್ಲಿ ಒಳ್ಳೆ ಕಾಮಿಡಿಯನ್ಸ್, ಒಂದು ಬೇರೆ ಕ್ಯಾರೆಕ್ಟರ್ಸ್ಗಳು, ತುಂಬಾ ಒಳ್ಳೆ ಕಲಾವಿದರು ಇದ್ದಾರೆ. ಸೊ ಅವ್ರ ಬಗ್ಗೆ ಏನ್ ಹೇಳ್ತಾರೆ, ಸಹ ಕಲಾವಿದರು? ಸರ್, ಸಿನಿಮಾಲಿ ಕಾಮಿಡಿ ಕಿಲಾಡಿ ಕಲಾವಿದರು ಒಂದು 12-15 ಜನ ಆರ್ಟಿಸ್ಟ್ ಮಾಡಿದ್ದಾರೆ. ಅಂಡ್ ಇವ್ರ ತಂದೆ ಕ್ಯಾರೆಕ್ಟರ್ ಆಗಿ ಬಾಲರಾಜ್ ಬಾಡಿ ಮಾಡಿದ್ದಾರೆ. ಸೊ ಅರೌಂಡ್ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಇರೋದ್ರಿಂದ ನಮ್ಗೆ ಈಸಿಯಾಗಿ ಸಿನಿಮಾ ಲೈಕ್ ಬೇಗ ಕಂಪ್ಲೀಟ್ ಆಯ್ತು. ಅಂಡ್ ಟೇಕ್ಸ್ ಆಗಿರ್ಬೋದು 3 ಟೇಕ್ಸ್ ಇರಲ್ಲ. ಅಂಡ್ ನಾವು ಸಿನಿಮಾ ಶೂಟಿಂಗ್ ಅಲ್ಲೂ ಕೂಡ ತುಂಬಾ ಫನಿ ಮೂಮೆಂಟ್ಸ್ ನ ಎಂಜಾಯ್ ಮಾಡಿದೀವಿ. ಓನ್ಲಿ ಆನ್ ಸ್ಕ್ರೀನ್ ಅಲ್ಲ, ಆಫ್ ಸ್ಕ್ರೀನ್ ಅಲ್ಲೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ. ಅವ್ರ ಒಂದು ಸಿಲ್ಲಿ ಜೋಕ್ಸ್ ಆಗಿರ್ಬೋದು. ಹಾಗಾಗಿ ಅಂಡ್ ಅವರಿಂದನೂ ಕೂಡ ನಮ್ಗೆ, ಅವರು ಕಾಮಿಡಿ ಆರ್ಟಿಸ್ಟ್ ಆಗಿರೋದ್ರಿಂದ ನಮ್ದು ಸಿನಿಮಾ ಫಸ್ಟ್ ಆಫ್ ಕಾಮಿಡಿ ಇರೋದ್ರಿಂದ ಸ್ವಲ್ಪ ಲೈಕ್ ನಮ್ಗೆ ಈಸಿಯಾಗಿ ಕನೆಕ್ಟ್ ಆಗ್ತಾ ಇತ್ತು. ಅವ್ರೊಂದು ಕಾಮಿಡಿ ಮಾಡ್ತಾ ನಾವು ಕೂಡ ನಮ್ಗೆ ಲೈಕ್ ಕಾಮಿಡಿ ಸೀನ್ಸ್ ಇದ್ದಾಗ ನಮ್ಗೆ ಕಷ್ಟ ಆಗ್ತಿರ್ಲಿಲ್ಲ, ಈಸಿ ಆಗ್ತಾ ಇತ್ತು. ಎಸ್, ಫೈನಲ್ ಆಗಿ ಮಂಡ್ಯ 5 ರಿಲೀಸ್ ಆಗ್ತಿದೆ. ನಿಮ್ಮ ಒಂದು ಡ್ರೀಮ್, ಇವ್ರದ್ದು ಒಂದು ಡ್ರೀಮ್. ಸೊ ಏನ್ ಹೇಳಕ್ ಇಷ್ಟಪಡ್ತೀವಿ? ಎಸ್ ಸರ್, ಮಂಡ್ಯ 5 ಸಿನಿಮಾ 14ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಅಂಡ್ ಎಲ್ರಿಗೂ ಫಸ್ಟಿಂದ ಹೇಳ, ಓಕೆ, ಎಲ್ರಿಗೂ ನಮಸ್ಕಾರ. ಕನ್ನಡ ಪ್ರೇಕ್ಷಕರು ಇವತ್ತು ಕನ್ನಡ ಸಿನಿಮಾಗಳನ್ನ ತುಂಬಾ ಇಷ್ಟಪಡ್ತಾರೆ. ಒಂದು ಗುಡ್ ಕಂಟೆಂಟ್ ಕೊಟ್ರೆ ಖಂಡಿತವಾಗ್ಲೂ ಅವರು ಕಡೆಗಣಿಸ್ತೇನೆ ಸಿನಿಮಾ ನೋಡ್ತಾರೆ. ಹೊಸಬ್ರಂತ ಆಗ್ಲಿ ಹಳೆಬ್ರಂತ ಆಗ್ಲಿ ಯಾರನ್ನೂ ಕಡೆಗಣಿಸಲ್ಲ. ಒಳ್ಳೆ ಸಿನಿಮಾ ಕೊಟ್ರೆ ಖಂಡಿತವಾಗ್ಲೂ ಇಷ್ಟಪಡ್ತಾರೆ. ಅದೇ ರೀತಿ ನಮ್ಮ ಮಂಡ್ಯ 5 ಚಿತ್ರ ನೀವೆಲ್ಲರೂ ಕುತ್ಕೊಂಡು ನೋಡುವಂತ ಸಿನಿಮಾ ತುಂಬಾ ಇಷ್ಟಪಡ್ತೀರಾ. ಒಂದು ಫಸ್ಟ್ ಆಫ್ ಕಾಮಿಡಿ ಕ್ಯಾರಿ ಇದೆ, ಸೆಕೆಂಡ್ ಆಫ್ ಸೀರಿಯಸ್ನೆಸ್ ಕ್ಯಾರೀಸ್ ಆಗುತ್ತೆ. ಸೊ ನೀವೆಲ್ಲರೂ ಮನೆ ಮಂದಿ ಕುತ್ಕೊಂಡು ನಿಮ್ಮ ಮಂಡ್ಯ 5 ನಿಮ್ಮ ಹುಡುಗನ ಸಿನಿಮಾನ 14ನೇ ತಾರೀಕು ಇದೇ ತಿಂಗಳು ಸಿನಿಮಾ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡ್ಬೇಕು ಅಂತ ನಾನು ಕೇಳ್ಕೊಂತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಇದೇ ತಿಂಗಳು ಅಂದ್ರೆ 16 ಫೆಬ್ರವರಿ ನಮ್ಮ ಮಂಡ್ಯ 5 ರಿಲೀಸ್ ಆಗ್ತಿದೆ. ಸೊ ಎಲ್ರು ಫ್ಯಾಮಿಲಿ ಜೊತೆ ಹೋಗಿ ಥಿಯೇಟರ್ಗೆ ಹೋಗಿ ನೋಡ್ಬೇಕು ಅಂತ ಕೇಳ್ಕೊತೀನಿ. ಹಾಗೂ ನಿಮ್ಗೆ ಈ ಮೂವಿಯಲ್ಲಿ ಏನೇನ್ ಸಿಗುತ್ತೆ ಅಂದ್ರೆ ನಿಮ್ಗೆ ಲವ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ, ನಿಮ್ಗೆ ಫ್ಯಾಮಿಲಿ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ, ನಿಮ್ಗೆ ಫ್ರೆಂಡ್ಸ್ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ. ಸೊ ಫುಲ್ ಹೋಲ್ ಮೀಲ್ ಅಂತಾನೆ ಹೇಳ್ಬೋದು. ಸೊ ಫ್ಯಾಮಿಲಿ ಎಂಟರ್ಟೈನಿಂಗ್ ಮೂವಿ. ಸೊ ಎಲ್ರು ದಯವಿಟ್ಟು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. Thank you. ಅದ್ಭುತವಾಗಿ ಮಂಡ್ಯ ಅಲ್ಲ ಇಂಡಿಯಾ ತುಂಬಾ ಓಡಾಡ್ಲಿ ಅಂತ. ಥ್ಯಾಂಕ್ ಯು ಸರ್, ಎಲ್ಲ ನಿಮ್ಮ ವಿಶೇಷ. ಥ್ಯಾಂಕ್ ಯು.